ಮನುಷ್ಯ ಎತ್ತರ ಮಟ್ಟಿಗೆ ಬೆಳಿಬೇಕಪ್ಪ ಅಂದ್ರ ಅವನಿಗೆ ಗುರಿ ಇರ್ಬೇಕು. ಆ ಗುರಿ ಮುಟ್ಟಿಸುವಂತ ಗುರು ಇರ್ಬೇಕು. ಅಂದಾಗ ಮಾತ್ರ ಆ ವ್ಯಕ್ತಿಗೆ ಎತ್ತರ ಮಟ್ಟಕ್ಕೆ ಬೆಳೆಯಕ್ಕೆ ಸಾಧ್ಯ. ಇಲ್ಲ ಸಾಧ್ಯ ಇಲ್ಲ. ನೀವು ಕೆಲವರು ಗುರು ಮಾಡ್ಕೊಂಡ್ರಿ, ವರ್ಷನೂ ಬಂದೈತಿ ನಿಮ್ಮ ಮನೆಗೆ ಅವರು, ನೀವು ಕರಿತೀರಿ ಅವ್ರು ಬರ್ತಾರೆ. ಹಿಂಗೆ ಕೆಲವೊಂದು ಗುರುಗಳು ಮಾಡ್ಕೊಂಡಿರ್ತ ಆ ಗುರುಗಳು ಏನ್ ಬರ್ತಿತ್ತು, ನೀವು ವರ್ಷಗ ಮನೆ ಬರ್ಬೇಕಂತ ಕರಿತಿದ್ದ, ಅವ್ರು ವರ್ಷಕ್ಕೆ ಬರ್ತಿರು. ಅವೇನ್ ಮಾಡಿದಪ್ಪ ಅಂದ್ರ ವರ್ಷಕ್ಕೆ ಒಂದ್ ಚೀಲ ಜೋಳ, ಒಂದ್ ಚೀಲ ಅಕ್ಕಿ, ಒಂದ್ ಚೀಲ ಗೋಧಿ 1100 ರೂಪಾಯಿ ಮನೆಗೆ ಬಂದು ಒಂದು ದಿವಸ 2 ದಿವಸ ಇದ್ದು ಪೂಜೆ ಪ್ರಸಾದ ತೀರಿಸ್ಕೊಂಡು ಅವೆಲ್ಲ ತಗೊಂಡು ಬೋರೆ ಅಂತ ಆಶ್ರಮ ಮಾಡ್ಕೊಂಡು ಬಂದಿದ್ದ. ಅವನಿಗೆ ಅನಂತರಾಗಿ ಆ ಭಕ್ತದ ಅನಂತರಾಗಿ 10 ವರ್ಷ ಕರೀಲಿಲ್ಲ. ಆ ಮನುಷ್ಯ ಎಷ್ಟು ವರ್ಷ ಕರೀಲಿಲ್ಲ? 10 ವರ್ಷ ಕರೀಲಿಲ್ಲ. ಕರೀಲಿಕ್ಕಂದ್ರೆ ಆ ತಾರೀಕು ಬರುವ ಆನಂತರ ಆಮೇಲೆ ಬೇರೆ ಅವ ಕರೆದ್ರು. ಈ ಕರೆ ಬಿಟ್ಟಾರ ಅದು ಅವ್ರು ಬಿಟ್ಟಿಲ್ಲ, ಆ ತಾರೀಕು ಬಿಟ್ಕೊಂಡು ಬರ್ತಾರ. ಒಯ್ಯಕ್ಕೆ ಬರ್ದಲ್ಲ ಗುರುವಿಗೆ ಕೆಲಸ ಕೊಡಕ್ಕೆ ಹೋಗ್ಬೋದು, ಒಯ್ಯಕ್ಕೆ ಬರ್ದಲ್ಲ ಗುರು ಕೆಲಸ ಕೊಟ್ಟು ಹೋಗ್ಬೋದು. 10 ವರ್ಷ ತಪ್ಪಿದ ಗುರುಗಳು ನೆನಪಾದ ಬಿಟ್ಟನಿಗೆ ಶಿಷ್ಯನಿಗೆ ಹೋದ, ಕರ್ಕೊಂಬಂದ, ಮನೆಗೆ ಬಂದರು, ಸ್ನಾನ ಮಾಡಿದ್ರು, ಪೂಜೆ ಮಾಡಿದ್ರು, ತಾಟ ಎಡಿ ಮಾಡಿದ್ರು. ಶಿಷ್ಯರ ಗುರುಗಳಿಗೆ ಶಾಸ್ತ್ರ ಆಗ್ಬೇಕಲ್ಲ, ಏನ್ ಮಾಡ್ಬೇಕು? ಅವ್ರ ಊಟಕ್ಕೆ ಪೂರ್ವ ಪ್ರಾರಂಭದಲ್ಲಿ ನಮಸ್ಕಾರ ಮಾಡ್ಬೇಕು. ನಮ್ಮದು ಹಂಗೆ ಅದ, ಎಲ್ಲರದು ಹಂಗೆ ಅದ, ನಿಮಗೆ ಗೊತ್ತು. ಶಾಸ್ತ್ರ ಹಾಕಪ್ಪ ಆಯ್ತು ಬುದ್ಧಿ ಹಾಕಿದೆ. ಅವ್ರು ಗುರು ಹೇಳಿದ್ರು ಶಿಷ್ಯನಿಗೆ ನಾವು ಕಂಡೀಷನ್ ಕೇಳೋದು. ಏನದು? ಏನಿಲ್ಲ, ನಾನು ನಿಮ್ಮ ಊರಿಗೆ ಬರಲ್ಲ. ಎಷ್ಟು ವರ್ಷ ಆಯ್ತು ನಿಮ್ಗೆ ಬರ್ಲಾರೆ? 10 ವರ್ಷ ಆಯ್ತು. ಬಂದಾಗ ಏನು ಕೊಡ್ತಿದ್ದಿ? ಒಂದು ಚೀಲ ಜೋಳ, ಒಂದು ಚೀಲ ಅಕ್ಕಿ, ಒಂದು ಚೀಲ ಗೋಧಿ 1100 ರೂಪಾಯಿ ಕೊಡ್ತಿದ್ದೆ. ಈಗ ಕೂಡ ಎಷ್ಟು ವರ್ಷ ಆಯ್ತು? 10 ವರ್ಷ ಆಯ್ತು. ಯಾವಾಗಿದು? ಎಡಿ ಮಾಡಿದ್ಮ್ಯಾಗ. ಈಗ ಹ್ಯಾಂಗ ಮಾಡ್ಬೇಕು ಹೇಳಪ್ಪ ಅಂದ್ರು ಅವ್ ಗುರುಗಳು. ಶಿಷ್ಯನ ಇಲ್ರಪ್ಪ, ನಾನೇ 5 kg 6 kg ವಾರ ಸಂಜೆ ಅಂತ ಊಟ ಮಾಡ್ತೀನಿ. ಏನೋ ನೀವು ಭಗವದ್ಗೀ ಫ್ಯಾಕ್ಟ್ರಿ ಅಂತ ಕರೆ ಕಳಿಸೀನಿ, ಇದೊಂದು ಸಹ ಇದ್ದಿತ್ತು ಹೋರಿ ಅಷ್ಟು ಕೊಡೋಕ್ಕಾಗಲ್ಲ ಕೇಳೋದು ಶಿಷ್ಯ. ಆ ಗುರುಗಳಂದ್ರು ನೀವು ಕೊಡೋಕ್ಕಾಗಲ್ಲ, ಉಳ್ಳೋಕ್ಕಾಗಲ್ಲ. ಬಂದು ಕೂತಾನ ಮನ್ಯಾಗ, ಮಾವುದ ಒಳಗತ್ತ ಹಾಗೆ ಮಾಡಬೇಡಪ್ಪ ಅಂತೇಳಿ. ಅದೇ ಹೊಸ್ಟೆಲ್ಗಳಿಗಿತ್ತು ಶಶಿ ಬಂದು 2 ವರ್ಷ ಇತ್ತ ಅಮ್ಮ. ಆ ಗುರು ಗೊತ್ತಿದ್ದಿಲ್ಲ. ಶಶಿ ಹೇಳು, ಮಾವರೇ ಇಲ್ಲಿ ಬರೀ ಅಂದರು. ಯಾಕವ? ಬಾಲ್ಯಕಾಲ ನೀವು ಶಾಸ್ತ್ರ ಮಕ್ಕಳು ಬಂದಿರಿ, ನೀವು ಬರೀ ನಾ ಶಾಸ್ತ್ರ ಹಾಕಿ ಹಾಗೆವ ಹಾಗೆ ಓಡಿಸ ಅಂತೇಳಿ ಮಾವು ಹೊರ ಕಳಿಸಿ ಶಶಿದ್ದಾಕಿ ಗುರುಗಳ ಕೇಳಿದ್ರು. ಗುರುಗಳ 10 ವರ್ಷ 12 ವರ್ಷ ಕುಡಿಯೋದಕ್ಕೆ ನಿಮ್ಮನ್ನು ಕೇಳೋದಕ್ಕೆ. ಹಾಂ ಬೇಕು, ಕುಡಿತೇವು. ನಾವು ಅವ್ನು ಬರ್ತಾರೆ ಹೋಗೋದು, ನಮ್ಮ ಅಪ್ಪನ ಕಡೆ ಸಾಕೋದ ಕುಡಿತೀವಿ. ನನ್ನನ್ನು ಕಂಡೀಷನ್ ಅಂತ ಕೇಳೋದಕ್ಕೆ. ಏನು? ಏನಿಲ್ಲ, ವರ್ಷಿಗೆ ಏನು ಕೊಡ್ಬೇಕಾ ಕುಡ್ತೇವೆ. ನೀವು ವರ್ಷಿಗೆ ಎಷ್ಟು ಕುಡ್ತೇವೆ ಕೊಡ್ಬೇಕಂತ ಹೇಳೋದಕ್ಕೆ. ವರ್ಷಿಗೆ ಏನು ಬೇಕಾದ್ರೆ ಕೊಡ್ತೇವೆ, ನೀವು ವರ್ಷ ಎಷ್ಟು ಕುಡ್ತೇವೆ ಕೊಡ್ಬೇಕಂತ ಕೇಳೋದಕ್ಕೆ. ವರ್ಷ 10 ಹೋಳಿಗೆ ಉಂತಿರ್ತ, 10 ಚಪಾತಿ ಉಂತಿರ್ತ, 4 ಚಮಚ ಅನ್ನ ಉಂಟಿರ್ತ. ಹಂಗೆ 10 ವರ್ಷ ನೀಡ್ತೀನಿ. ಆ ಟುಣ್ಣು ಆ ಟೋಯದ ಶಶಿ ಅವಾಗ ಯಾವ ಗುರುಗಳು ಅಷ್ಟೇ ಕೊಡೋಕ್ಕಾಗ ಮಂದಿ ಕೇಳೋ, ಅಷ್ಟೇ ಕೊಡೋಕ್ಕಾಗ ಗುರುಗಳೇ, ಉಳ್ಳಾಕಾಗ ಕೊಡೋಕ್ಕಾಗ್ತದ. ಗುರುಗಳು ತಿಳ್ಕೊಂಡ್ರು ಈ ಮನೆಗೆ 40 ಗಿರಾಕಿ ಬಂದಾಗ ಕಾಣಿಸ್ತದ, ಈ ಅಮ್ಮನ ಬುದ್ಧಿ ಭಾಳ ಚುರುಕಿದ ಅಂತ ತಿಳ್ಕೊಂಡು, ಅಲ್ಲಮ್ಮ ಈ ವರ್ಷದಾಗ ಉಳ್ತೀನಿ, ಈ ವರ್ಷದಾಗ ಕೊಡೋವಂತ ಹೇಳ ಗುರುಗಳು ಹೇಳೋರು. ಅವಾಗ ಆಯಾಮ ಹಾಕೋ ಸಾಷ್ಟಾಗ ಶುರುವಾಯ್ತು ಊಟ. ಆಯಾಮ ದಳಿ ಕೆಟ್ಟ ನೀಡು ಭಾಳಕರ ಆಕೆ ನಂಬರ್ ಕೈಯ ನಂಬರ್ ಕಳಿಸ್ಬಿಡ್ಬೇಕಾದಾಗ ತಾಟ್ನಾಗ ಉಂಗ್ರು ಕಾಯಿಸ್ಬಿಡು ಅಟ್ಟೆ ಕೊಡ್ಬೋದು. ಇಲ್ಲವ ನಮ್ಮ ತಾಟ್ನಾಗ ಏನು ಗೊತ್ತಾಗ ಸ್ವೀಕಾರ ಮಾಡೋರು ನಾವು ಅಂತ ಹೇಳಿ ಗುರುಗಳು. ಅವ ತಿಳ್ಕೊಂಡು ಗುರುಗಳು ತಿಳ್ಕೊಂಡು ದೇವ್ರ ದೊಡ್ಡ ತಿಳ್ಕೊಂಡ್ರು. ಅಲ್ಲೇ ಸೀಟ್ ಇಲ್ಲೇ ಸಿಟ್ಟು ಹೋಗೋರು ತೊರಿ ಅಂತ ಕಳಿಸಿದ್ ಕುಂತು ಅವಾಗ ಚಿಂತೆ ಮಾಡೋದು. ಹ್ಯಾಂಗೆ ಮಾಡ್ತೀವಿ ಉಂಗ್ರು ಹ್ಯಾಂಗೆ ಮಾಡೋ ಗೊತ್ತೀವಿ. ಯಾಕೆ ಕೇಳು ಚಿಲ್ಲಿ ಗುರುಗಳೇ, ಇದು ನಾವು ಮನೆಯವ್ರು ಹಾಕಿದ್ದು ಕುಡ್ರಿ ಅಂತ ಕೇಳೋಕೆ. ಅವಾಗ ಯಾರು ಹಾಕಿದ್ರೆ ಬಿತ್ತು ಪ್ರಸಾದದು ಒಂದು ನಗಲು ಬಿಡಲ್ಲ, ಸ್ವೀಕಾರ ಮಾಡ್ತಂತ ಹೇಳ್ಬಿಟ್ಟು ಗುರುಗಳು. ಆಕೆ ಚಿಂತೆ ಮಾಡ್ಕೊಂತ ನಾವು ಹೇಳೋದು ಬಿಡಿಸಾಕ ಅತ್ತಿಮ್ಮ ಹ್ಯಾಂಗಾರ ಮಾಡ್ಕೊತ ಬಗೆಹರಿಸ್ತಾ ಅಂತೇಳಿ ಸ್ವಲ್ಪ ತರಕ್ ಬುದ್ಧಿ ಹೆಣ್ಮಗಳು ವಿಷಯ ಇದ್ರು.
ಹ್ಯಾಂಗಾರ ಮಾಡಿ ತಕ್ಕೋಬೇಕು ಉಂಗುರದ ವಿಚಾರ ಮುಗಿತು ನೀಡಿ ಅನ್ನ ನೀಡಿ ಅವಾಗೇನಪ್ಪ ಗುರುಗಳು ನುಗ್ಗಿಬಿಟ್ರು. ಹ್ಯಾಂಗಾರ ಬಡದು ಸಿಗ್ತದ ಅದರಲ್ಲಿ ಹೋಗ್ತದ. ಆ ಗುರುಗಳೇ ನಿಮ್ಗೆ ಹೇಳ್ತೀನಿ ಹೋಯ್ತುಂದ್ರ ಒಳಗೆ ಹೋಗಿದ್ದಿಲ್ಲ ಬಕ್ಕದಾಗಿತ್ತು. ಅವಾಗೇನಪ್ಪ ಅಂದ್ರೆ ಅನ್ನ ಹೇಳಕ್ ಬಂದು ಹೋಳಿಗೆ ನೀಡ ಮುಂದೆ ಹೋಳಿಗೆ ನೀಡ ಮುಂದೆ ಉಂಗುರ ಕಳಿಸಿದ್ದಿತ್ತ ಅನ್ನ ಹೇಳಕ್ ಬಂದು ಚಮಚ ತಗೊಂಡು ದೊಡ್ಡ ಚಮಚ ಅನ್ನದ ಚಮಚ ಕೈ ಬಿಟ್ರು ಗಂಗಾದಾಗ ತಾಟ್ನಾಗ. ಯಾಕಂದ್ರು ಆ ಗುರುಗಳೇ ಏನ್ ಚಮಚ ಬಿತ್ತಲ್ರಿ ಅಪ್ಪ ತಾಟ್ನಾಗ ನುಂಗೇಬೇಕಲ್ಲ ನಿಮ್ ದೈವ ಕೆಟ್ಟ ಮುರ್ಕೊಂಡು ನುಂಗಿ ಚಮಚ ಮುರ್ಕೊಂಡು ಚಮಚ. ಅವಾಗ ಗುರುಗಳಂದ್ರು ನಾನು ಮನೆಗೆ ಬರೋದು ಬೇಡ ನೀವು ಚಮಚ ನಿಲ್ಕೊಂಡು ಹಿಡಿಯ ಕಳೆದ್ರು. ಅದಕ್ಕೆ ಬರೀತಾರೆ ಶಾಸ್ತ್ರಕಾರರು ಹಣವನ್ನು ಅಪಾರ ಮಾಡ್ತಕ್ಕಂಥ ಗುರುಗಳಾಗಲ್ಲ, ಶಿಷ್ಯನನ್ನು ಕಷ್ಟಗಳನ್ನು ಅಪಾರ ಮಾಡ್ತಕ್ಕಂಥ ಗುರು ಆತ ಹೊರತಾಗಿ ಚಿತ್ತಾಪಯ ವಿಕಾರನಾಗಿರೋದಕ್ಕೆ ಹೊರತಾಗಿ ಇತ್ತಾಪಯ ವಿಕಾರನಾಗಿರ್ಬೋದು ಆತ ಗುರು ಅಲ್ಲಕ್ಕಾಗಲ್ಲ. ಹಣವನ್ನೇ ಪ್ರದಾನ ಮಾಡಿಕೊಂಡು ಶಿಷ್ಯನ ನೋಡ್ತಿದ್ರೆ ಆತನ ಗುರು ಅಲ್ಲಕ್ಕಾಗಲ್ಲ. ಗುರು ಒಳ್ಳೆಯ ಮಾರ್ಗದರ್ಶನ ತೋರಿಸ್ಬೇಕು. ಯಾರಿಗೆ ಗುರು ಇಲ್ಲ ಅವ್ರ ಗುರಿ ಮುಟ್ಟಿಲ್ಲ. ನಿಮ್ಗೆಲ್ಲ ಗೊತ್ತಲ್ಲ ರಾವಣದಿದ್ದ ರಾವಣ ವಿಷಯ ಗೊತ್ತಲ್ಲ. ರಾವಣ ಅವ ಕೆಲವು ವಿಷಯ ಮಗನಾಗಿದ್ದ. ಯಾವ ವಿಷಯ? ಒಂದನೇದ್ದು ಸಾಗರ ರೂಪದ ನೀರಲ್ಲ, ಸಾಗರ ರೂಪ ನೀರು ನಿವಾರಣೆ ಮಾಡಿ ಸಿಹಿ ನೀರು ಮಾಡಿಬಿಡೋಕೆ ತೀರ್ಮಾನ ಮಾಡಿದ್ದವ. ಆ ಸಾಮರ್ಥ್ಯ ಇತ್ತು ಅವನಲ್ಲಿ. ಎರಡನೇದ್ದು ಚಂದ್ರ ಮೇಲೆ ಕಳಂಕಲ್ಲ, ಆ ಕಳಂಕ ದೂರ ಮಾಡಬೇಕು. ಮೂರನೇದ್ದು ಸ್ವರ್ಗ ವಿವೇಚನೆ ಹಾಕಬೇಕು. ಈ ಜನರು ಒದ್ದಾಡಿದೋಳ ಆರಾಮ್ ಹೋಗಿ ಬರಲಿ. ಎಂಥ ಗುರಿ ಅದು, ಎಂಥ ಸಾಮರ್ಥ್ಯ ಅದು. ಗುರಿ ಇತ್ತು, ಸಾಮರ್ಥ್ಯ ಇತ್ತು, ಗುರಿ ಮುಟ್ಟಕ್ಕಾಗಿಲ್ಲ. ಏನು ತಂದ್ಬಿಟ್ಟು ಅದನಿಗೆ ಹಣ ಇತ್ತು, ಅಧಿಕಾರ ಇತ್ತು, ಸಾಮರ್ಥ್ಯ ಇತ್ತು. ಹಣ ಅಧಿಕಾರ ಸಾಮರ್ಥ್ಯ ಇದ್ದಂಥ ಸಂದರ್ಭದಲ್ಲಿ ಒಂದಿರಲಿಲ್ಲ. ಯಾವುದು ಗುರು ಯಾವುದು ಮಾಡೋಕ್ಕಾಗಿಲ್ಲ. ಎಲ್ಲವನ್ನು ಸೋತ್ ಹೋದ್ರೆ ಅವಾಗೆ ಗುರಿ ಇಟ್ಕೊಂಡಿಲ್ಲಪ್ಪ. ಇಟ್ಕೊಂಡು ಗುರಿ ಯಾಕೆ ಬಿಟ್ಟಂತ ಕೇಳಿದ್ರೆ ಒಂದೇ ಒಂದು ಉತ್ತರ ಕೊಡ್ತಾನೆ ರಾವಣ. ಹಿಂದೆ ಮಾರ್ಗದರ್ಶನ ಮಾಡುವಂಥ ಗುರು ಹಿಂದೆ ಇಲ್ಲದ್ರಿಂದ ನಾವೆಲ್ಲ ಹಾಳಾಗಿ ಹೋಗ್ಬಿಡ್ತಂತ ಹೇಳ್ಬಿಟ್ಟು ಹಾಳಾಗಿ ಹೇಳ್ತಾನೆ. ನಾನು ಹೇಳಿದಷ್ಟೇ ಎಷ್ಟು ಹಣ ಇದ್ರೇನು, ಎಷ್ಟು ಐಶ್ವರ್ಯ ಇದ್ರೇನು, ಎಷ್ಟು ಸಾಮರ್ಥ್ಯ ಇದ್ರೇನು, ಒಬ್ಬ ಹಿಂದೆ ಒಬ್ಬ ಮಾರ್ಗದರ್ಶಿಲಿಕ್ಕಪ್ಪ ಅಂದ್ರೆ ನಾವು ಎಷ್ಟು ಎತ್ತ ಹಾಳಾಗಿ ಹೋಗ್ತೇವೆ ನಾವು. ನೀವು ರಾಜಕಾರಣದಾಗ ಇರ್ರಿ, ವ್ಯಾಪಾರದಾಗ ಇರ್ರಿ, ಯಾವ ಉದ್ಯೋಗ ಇರಲಿ, ಎಲ್ಲಿ ಇರಲಿ, ನೀವು ತಲೆಯಾಗಿರಲಿ ಒಬ್ಬ ಆದರ್ಶಕರು ಹಿಂದಿರಲಿ. ಯಾಕಂದ್ರೆ ಅಷ್ಟು ಹತ್ರ ಮೇಲೆ ಬೆಳೆದ ಮ್ಯಾಗ ಉಳಿಬೇಕು, ಮುಂದುವರಿಬೇಕು. ತಳಬಾರ್ದಲ್ಲ, ನಾವು ಪರ್ಮಿಷನ್ ಆಗ್ಬೋದು, ಡುಮಿಷನ್ ಆಗ್ಬಾರ್ದು. ಪರ್ಮಿಷನ್ ಕೊಟ್ಟರೆ ಯಾರು? ಮಾರ್ಗದರ್ಶಕರು, ಗುರುಗಳ ಮಾರ್ಗದರ್ಶಕರು. ಆದ ಕಾರಣ ನಮ್ಮ ಬಾಳಂದ್ರ ಶಾಸ್ತ್ರಿಗಳು ಎಂತೆಂಥ ಅನುಭವ ಮಾತಾಡೋದ್ರಲ್ಲಿ ಇನ್ನು ವಯಸ್ಸು ಸಣ್ಣದು. ಇಷ್ಟೆಲ್ಲ ಹೇಳುವಾಗ ಏನಪ್ಪ ಅಂದ್ರೆ ರೇವಣಸಿದ್ದೇಶ್ವರ ಪುರಾಣವನ್ನು ಅದ್ಭುತವಾಗಿ ಹೇಳ್ತಾರ. ಅವ್ರ ರೇವಣಸಿದ್ದೇಶ್ವರ ಪುರಾಣ ಕೇಳ್ತಿಲ್ಲ, ನಮ್ಮ ಜೀವನ ಪಾವನ ಆಯ್ತು ಅಂತ ತಿಳ್ಕೊಬೇಕು ನಾವು. ಅಂಥ ಒಂದು ಅದ್ಭುತವಾದ ಪುರಾಣ. ಆ ಕಾರಣ ನಿಮಗೆಲ್ಲರಿಗೂ ಆ ರೇವಣಸಿದ್ದೇಶ್ವರ ಆಯುಷ್ಯ, ಆರೋಗ್ಯ, ಭಾಗ್ಯ, ಐಶ್ವರ್ಯ, ಸಂಪತ್ತು ಕೊಟ್ಟು ಕಾಪಾಡಂತ ಹೇಳ್ತಾ ನನ್ನ ಮಾತಿಗೆಲ್ಲ ಕುಡಿದ್ನೆ. ಶಾಂತಿ ಶಾಂತಿ.